ಮೈತ್ರಿ ಕಾಲೇಜಿಗೆ ಬಂಕ್ ಮಾಡಿ ರಾಕೇಶ್ ಜೊತೆ ಶಾಪಿಂಗ್ಗೆ ಅಂತ ಬರ್ತಾಳೆ. ರಾಕೇಶ್, ನಾವೀಗ ಇದ್ರಲ್ಲಿ ಹೋಗ್ಬೇಕಾ? ಹೌದು, ಯಾಕೆ? ಅಯ್ಯೋ, ನನಗೆ ಭಯ ಆಗುತ್ತೆ ರಾಕೇಶ್, ನಾನಂತೂ ಬರಲ್ಲ. ಭಯ ಯಾಕೆ ಮೈತ್ರಿ? ನಾನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಬಾ. ಇಲ್ಲಪ್ಪ, ನಾನಂತೂ ಬರಲ್ಲ. ಅದು ನೋಡಿ, ಅದು ಹೆಂಗೆ ಮೂವ್ ಆಗ್ತಿದೆ. ಏನಾಗಲ್ಲ ಬಾ ಮೈತ್ರಿ. ಇಲ್ಲಪ್ಪ, ನಾನಂತೂ ಬರಲ್ಲ. ರಾಕೇಶ್ ಎಷ್ಟೇ ಹೇಳಿದ್ರು ಮೈತ್ರಿಗೆ ಎಸ್ಕಲೇಟರಲ್ಲಿ ಹೋಗೋಕ್ಕೆ ತುಂಬ ಭಯ ಆಗ್ತಿರತ್ತೆ. ನೋಡಿ, ನೀವು ಇಲ್ಲೇ ಶಾಪಿಂಗ್ ಮಾಡಬೇಕು ಅಂದರೆ ನೀವು ಮಾಡ್ಕೊಂಡು ಬನ್ನಿ, ನಾನಂತೂ ಬರಲ್ಲ, ನಂಗೆ ಭಯ ಆಗುತ್ತೆ. ಸರಿ, ಲಿಫ್ಟಲ್ಲಿ ಹೋಗೋಣ. ಹಾಂ, ಲಿಫ್ಟಲ್ಲಿ ಬೇಕಾದ್ರೆ ಹೋಗೋಣ. ಸರಿ ನಡಿ. ಶಾಪಿಂಗ್ ಎಲ್ಲ ಮುಗಿದ್ಮೇಲೆ, ರಾಕೇಶ್, ಇವತ್ತು ನಾನು ಪರ್ಚೇಸ್ ಮಾಡಿದ ಎಲ್ಲ ಡ್ರೆಸ್ಸು ನನಗೆ ತುಂಬ ಇಷ್ಟ ಆಯಿತು ಗೊತ್ತಾ. ಥ್ಯಾಂಕ್ ಯು ಸೋ ಮಚ್. ನೀನು ಖುಷಿಯಾಗಿರೋದೇ ನನಗೆ ಮುಖ್ಯ. ಅಂದಹಾಗೆ ಮೈತ್ರಿ, ನಾವು ನಾಳೆ ಬೆಳಗ್ಗೆನೇ ಹೊರಡಬೇಕಾಗುತ್ತೆ. ಅದಕ್ಕೆ ನೀನೊಂದು ಕೆಲಸ ಮಾಡು, ಇವತ್ತು ಸಂಜೆನೇ ರೂಮ್ ಹತ್ರ ಬಂದ್ಬಿಡು. ಏನು, ಇವತ್ತು ಸಂಜೆನಾ? ಇವತ್ತು ಸಂಜೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ರೆ ನನ್ಗೆ ಏನು ಹೇಳೋಕ್ಕಾಗುತ್ತೆ ರಾಕೇಶ್? ಹೇಗೂ ನಿಮ್ಮ ಮನೆಯಿಂದ ಕಾಲೇಜ್ ದೂರ ಅಲ್ವಾ, ಮೃದುಲಾ ಮನೇಲಿ ಉಳ್ಕೋತೀನಿ ಅಂತ ಹೇಳು. ವಾವ್, ಗುಡ್ ಐಡಿಯಾ. ಸರಿ, ನಾನು ಈಗಲೇ ಮನೆಗೆ ಹೋಗ್ತೀನಿ. ಆಫ್ಟೇ ಕಾಲೇಜಿಗೆ ರಜೆ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಮೃದುಲಾ ಮನೆಗೆ ಅಂತ ಹೇಳಿಬಿಟ್ಟು ಸಂಜೆ ರೂಮ್ ಹತ್ರ ಬರ್ತೀನಿ, ಸರಿನಾ? ಓಕೆ ಡಿಯರ್, ನಾನೇ ಮನೆ ಹತ್ರ ಡ್ರಾಪ್ ಮಾಡಲಾ? ಬೇಡ ಬೇಡ, ಡೌಟ್ಸ್ ಬರುತ್ತೆ. ಶಾಪಿಂಗ್ ಮಾಡಿರೋದೆಲ್ಲ ನೀವು ರೂಮಿಗೆ ತೊಗೊಂಡು ಹೋಗಿರಿ, ನಾನು ಸಂಜೆ ಬಂದು ಅಲ್ಲೇ ಪ್ಯಾಕ್ ಮಾಡ್ಕೊಳ್ತೀನಿ. ಸರಿ, ಆಯಿತು. ಓಕೆ, ಸಾಯಂಕಾಲ ಸಿಗ್ತೀನಿ. ಬಾಯ್. ಬಾಯ್ ಮೈತ್ರಿ. ರಾಕೇಶ್ ಪ್ಲಾನೇ ಬೇರೆ ಇರುತ್ತೆ, ಅದೇನು ಅಂತ ಮುಂದೆ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಮುಂದೆ ಕತೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಹಲೋ ಹಲೋ ಲೋಹಿತ್, ನಾನು ಕಣೋ ಕಿರಣ್. ಓ ಕಿರಣ್, ಏನು ಇಷ್ಟು ದಿನ ಆದ್ಮೇಲೆ ಫೋನ್ ಮಾಡಿಬಿಟ್ಟಿದ್ಯಾ? ಏನು ಸಮಾಚಾರ? ಅದು ಲೋಹಿತ್, ನಿನ್ಗೇನಾದರೂ ಇವಾಗ ರಜೆ ಇದೆಯಾ ಆಫೀಸ್ಗೆ? ಆಫೀಸ್ಗೆ ಎಲ್ಲಿರುತ್ತೆ ಮಗ ರಜಾ? ನಾನೇ 3 ದಿನ ರಜೆ ಹಾಕ್ಕೊಂಡಿದ್ದೀನಿ, ಎಲ್ಲಾದರೂ ಹೋಗಿ ಬರೋಣ ಅಂತ. ಹೌದಾ, ಒಳ್ಳೇದಾಯ್ತು ಬಿಡು. ನನಗೂ ಎಲ್ಲಾದರೂ ಹೋಗೋಣ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾನು 2-3 ದಿನ ಲೀವ್ ಹಾಕಿದ್ದೀನಿ. ಇಬ್ಬರು ಗೋವಾಗೆ ಹೋಗಿ ಬರೋಣ. ಏನು, ಗೋವಾಗ? ಹೌದು ಕಣೋ, ಯಾಕೋ ತುಂಬ ಬೇಜಾರಾಗ್ತದೆ. ಎಲ್ಲಾದರೂ ಆಚೆ ಹೋದರೆ ಮನಸ್ಸು ಸರಿ ಹೋಗ್ಬೋದೇನೋ. ಸರಿ ಬಿಡು, ಬೆಳಗ್ಗೆ ಹೊರಡೋಣ. ನಾನು ನಿನಗೆ ಫೋನ್ ಮಾಡ್ತೀನಿ ಹೊರಟಾಗ. ಸರಿ, ಓಕೆ ಕಣೋ, ಬಾಯ್. ಅಮ್ಮ, ನಾನು ನಾಳೆ ಬೆಳಗ್ಗೆ ಗೋವಾಗೆ ಹೋಗ್ತಾ ಇದ್ದೀನಿ. ಏನು, ಗೋವಾಗೆ ಹೋಗ್ತಿದ್ಯಾ? ಯಾಕೋ, ಆಫೀಸ್ ಇಲ್ವಾ? ಇಲ್ಲ, 3 ದಿನ ರಜೆ ಕೊಟ್ಟಿದ್ದಾರೆ. ಏನು, 3 ದಿನ ರಜೆ ಕೊಟ್ಟಿದ್ದಾರಾ? ಮೊದಲೇ ಹೇಳ್ಬಾರ್ದೇನೋ, ನನ್ನ ತಂಗಿ ಮನೆಗಾದ್ರೂ ಹೋಗಿ ಬರ್ಬೋದಾಗಿತ್ತು. ಅಯ್ಯೋ ಹೋಗಮ್ಮ, ಯಾವಾಗಲೂ ಅಲ್ಲೇ ಹೋಗಿ ಹೋಗಿ ಬೋರ್ ಆಗಿದೆ. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೀನು ಬೇಕಾದ್ರೆ ಹೋಗ್ಬಾ. ಸರಿ ಬಿಡು, ನಾನು ಒಬ್ಳು ಇಲ್ಲೇ ಇದೇನು ಮಾಡಲಿ, ನಾನು ನನ್ನ ತಂಗಿ ಮನೆಗೆ ಹೋಗ್ತೀನಿ, ನೀನು ಬೇಕಾದ್ರೆ ಗೋವಾಗೆ ಹೋಗ್ಬಾ. ಸರಿ, ಆಯಿತು. ಅಮ್ಮ, ಅಮ್ಮ, ಅಕ್ಕ, ಅಮ್ಮ, ಅಕ್ಕ ಅಣ್ಣ ಇಬ್ರು ಎಲ್ಲಿ? ಮಂಜು ಇಲ್ಲೆಲ್ಲ ಆಚೆ ಹೋಗಿದ್ದಾನೆ, ಮೇಘನ ಒಳಗಡೆ ಇದ್ದಾಳೆ. ಅಕ್ಕ, ಅಮ್ಮ, ಇವತ್ತು ಕಾಲೇಜ್ ಆಫ್ ಡೇ, ಯಾಕಂದರೆ ನಾಳೆ ಎಲ್ಲರೂ ಟ್ರಿಪ್ ಹೋಗ್ತಿದ್ದೀವಲ್ಲ, ಅದಕ್ಕೆ. ಅಕ್ಕ, ಇಲ್ಲಿಂದ ನಾನು ಕಾಲೇಜಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ಇವತ್ತು ಮೃದುಲಾ ಮನೇಲಿದ್ದು ಅವಳ ಜೊತೆನೇ ಬೆಳಗ್ಗೆ ಅಲ್ಲಿಂದನೇ ಟ್ರಿಪ್ಗೆ ಹೋಗ್ತೀನಕ್ಕ. ಏನು, ಇವತ್ತು ರಾತ್ರಿ ನಿನ್ನ ಫ್ರೆಂಡ್ ಮನೇಲಿ ಇರ್ತೀಯಾ? ಹೌದಮ್ಮ, ಬೆಳಗ್ಗೆ ಇಲ್ಲಿಂದ ಕಾಲೇಜಿಗೆ ಹೋಗೋಕ್ಕೆ ತುಂಬಾ ಲೇಟ್ ಆಗಿಬಿಡುತ್ತೆ, ಅದಕ್ಕೆ ಇವತ್ತು ಮೃದುಲಾ ಮನೇಲಿದ್ದು ಅಲ್ಲಿಂದನೇ ಹೋಗೋಣ ಅಂತ. ಏನು ಬೇಡ, ಹೆಣ್ಮಕ್ಳು ಹಾಗೆ ಯಾರ್ಯಾರ ಮನೇಲಿ ಉಳ್ಕೋಬಾರ್ದು. ಅಮ್ಮ, ನಾನು ಹೋಗ್ತಿರೋದು ಮೃದುಲಾ ಮನೆಗೆ, ಬೇರೆ ಯಾರ ಮನೆಗೂ ಅಲ್ಲ. ಯಾರ ಮನೆ ಆದ್ರೇನು ಬೇಕಾಗಿಲ್ಲ, ನಾನು ಮಂಜುಗೆ ಹೇಳ್ತೀನಿ ಬೆಳಗ್ಗೆ ಬೇಗ ಹೋಗಿ ಮೈತ್ರಿನ ಬಿಟ್ಟು ಬಾ ಅಂತ. ಅಮ್ಮ ಪ್ಲೀಸ್ ಅಮ್ಮ, ಇವತ್ತು ಒಂದಿನ, ನಾನೇನು ದಿನ ಮೃದುಲಾ ಮನೆಗೆ ಹೋಗಿ ಉಳ್ಕೋತೀನ? ಇಲ್ಲ ತಾನೆ? ಅಕ್ಕ, ನೀನಾದರೂ ಹೇಳಕ್ಕ ಅಮ್ಮಂಗೆ. ನನಗೂ ಅಮ್ಮ ಹೇಳ್ತಿರೋದೇ ಸರಿ ಅನ್ಸತ್ತೆ. ಬೆಳಗ್ಗೆ ಮಂಜು ಅಣ್ಣನೇ ನಿನ್ನ ಕಾಲೇಜ್ ಹತ್ರ ಡ್ರಾಪ್ ಮಾಡ್ತಾನೆ ಬಿಡು.
ನಾನು ಅವಳಿಗೆ ಅದನ್ನೇ ಹೇಳಿದೆ, ನಮ್ಮ ಮನೇಲಿ ಕಳಿಸಲ್ಲ ಅಂತ. ಅದಕ್ಕೆ ಅವಳಂದ್ಲು, ದಿನ ಏನು ನಮ್ಮ ಮನೆಗೆ ಬರ್ತೀಯಾ ಇಲ್ವಲ್ಲ, ಇದೊಂದು ನೆಪ ತಾನೇ, ಒಂದೇ ಒಂದು ದಿನ ನನ್ನ ಜೊತೆ ಇರೋಕ್ಕಾಗಲ್ವಾ, ನಾವಿಬ್ಬರು ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತ. ಅದಕ್ಕೆ ಮನೇಲಿ ಕೇಳ್ತೀನಿ ಅಂತ ಹೇಳಿದೆ. ಈಗ ಕೇಳು ಆಯಿತು, ನಾವು ಅದಕ್ಕೆ ಉತ್ತರ ಹೇಳು ಆಯಿತು. ಈಗಲೇ ಅವಳಿಗೆ ಫೋನ್ ಮಾಡಿ, ನಾನು ಬರಲ್ಲ, ನಾಳೆ ಬೆಳಗ್ಗೆ ನಮ್ಮ ಅಣ್ಣನೇ ಕಾಲೇಜಿಗೆ ಡ್ರಾಪ್ ಮಾಡ್ತಾನೆ ಅಂತ ಹೇಳು. ನಾನು ಅವಳಿಗೆ ಮನೇಲಿ ಅಮ್ಮ ಅಕ್ಕ ಎಲ್ಲ ಕೇಳಿದ ತಕ್ಷಣ ಕಳಿಸ್ತಾರೆ, ನಾನು ಬಂದೇ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಬಂದಿದ್ದೆ. ಇಲ್ಲಿ ನೋಡಿದ್ರೆ ನಾವೇನು ಹೇಳಿದ್ವಾ ನಿಂಗೆ ಪ್ರಾಮಿಸ್ ಮಾಡಿ ಬಾ ಅಂತ? ಅಮ್ಮ ಅವಳು ಅಷ್ಟು ಕೇಳ್ಕೊತಿದ್ದಾಳಲ್ಲ, ಹೋಗ್ಲಿ ಬಿಡು, ಇವತ್ತು ಒಂದು ರಾತ್ರಿ ತಾನೇ. ಏನು ಮಾತಾಡ್ತಿದ್ಯಾ ಮೇಘನಾ ನೀನು? ಇವಳು ಕೇಳಿದಕ್ಕೆಲ್ಲ ಹೂ ಅಂತ ತಲೆ ಆಡಿಸ್ತಿದ್ಯಾ ನೀನು ಇತ್ತೀಚೆಗೆ? ನಾನು ನೋಡ್ತಾನೆ ಇದ್ದೀನಿ. ಮೈತ್ರಿ, ನೀನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊ. ಸರಿ ಅಕ್ಕ. ಅಮ್ಮ ಅವಳಿಗೆ ಏನು ಕೇಳಿದ್ರು ಬೇಡ ಬೇಡ ಅಂತಾನೆ ಹೇಳ್ತಿರ್ಬೇಡ. ಆಗ ಅವಳಿಗೆ ನನ್ನ ಮೇಲೆ ಇವ್ರಿಗೆ ಯಾರಿಗೂ ಪ್ರೀತಿನೇ ಇಲ್ಲ ಅಂತ ಅವಳು ತಪ್ಪಾರಿ ಹಿಡಿಯೋ ಅವಕಾಶಗಳು ಬೇಕಾದಷ್ಟು ಇರುತ್ತೆ. ನೋಡು, ನಮ್ಮನೆ ಹೆಣ್ಮಕ್ಳ ಮೇಲೆ ನಮಗೆ ನಂಬಿಕೆ ಇರಬೇಕಲ್ವಾ? ಅದು ಹಾಗಲ್ಲ ಮೇಘನಾ. ನಾವು ಸರಿಯಾಗಿದ್ರು ಕೆಲವೊಂದು ಸರಿ ನಮ್ಮ ಮನಸ್ಥಿತಿ ನಮ್ಮನ್ನು ಬದಲಾಯಿಸ್ಬಿಡುತ್ತೆ, ವಾತಾವರಣ ನಮ್ಮನ್ನು ಬದಲಾಯಿಸ್ಬಿಡುತ್ತೆ. ಅದಕ್ಕೆ ಹೇಳಿದೆ ಅಷ್ಟೇ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಹೇಳು? ಆ ರೀತಿ ಏನೂ ಆಗಲ್ಲ. ನೀನು ಅವಳ ಹತ್ರ ಸ್ವಲ್ಪ ಸಮಾಧಾನದಿಂದ ಮಾತಾಡು. ಅವಳು ಏನು ಮಾತಾಡಿದ್ರು ನೀನು ಕೋಪ ಮಾಡ್ಕೋತೀಯ. ಅದಕ್ಕೆ ಅವಳಿಗೆ ಇತ್ತೀಚೆಗೆ ಅಮ್ಮ ಅಂದರೆ ಅಯ್ಯೋ ಏನು ಕೇಳಿದ್ರು ಬೇಡ ಅಂತಾರೆ, ನೀನು ಸರಿ ಇಲ್ಲ ಅನ್ನೋ ಭಾವನೆ ಅವಳಲ್ಲಿ ಬಂದ್ಬಿಟ್ಟಿದೆ. ಏನಪ್ಪ, ನನಗಂತೂ ಇದು ಸರಿ ಕಾಣಿಸ್ತಿಲ್ಲ ಮೇಘನಾ. ನಾನು ಅವಳಿಗೆ ಎಲ್ಲ ಅರ್ಥ ಮಾಡಿಸ್ತೀನಮ್ಮ, ನೀನು ಯೋಚನೆ ಮಾಡಬೇಡ. ಸರಿ. ಮೈತ್ರಿ, ಯಾಕೆ ಎಲ್ಲದಕ್ಕೂ ಬೇಜಾರು ಮಾಡ್ಕೊಳ್ತೀಯ? ಅಮ್ಮ ನೀನು ಒಳ್ಳೇದಕ್ಕೆ ಅಲ್ವಾ ಹೇಳೋದು? ವಯಸ್ಸಿಗೆ ಬಂದಿರೋ ಮಗಳನ್ನ ಎಲ್ಲಾದರೂ ಕಳಿಸ್ಬೇಕು ಅಂದರೆ ಎಷ್ಟು ಯೋಚನೆ ಆಗುತ್ತೆ ನಿನಗೆ ಗೊತ್ತು ತಾನೆ? ಅಮ್ಮಂಗೆ ಭಯ, ಅದಕ್ಕೆ ಆ ರೀತಿ ಎಲ್ಲ ಮಾತಾಡ್ತಿದ್ದಾರೆ. ನೀನು ಅದನ್ನು ಅರ್ಥ ಮಾಡ್ಕೋಬೇಕು. ಅಮ್ಮಂಗೆ ಸಮಾಧಾನ ಹೇಳಬೇಕಲ್ವ ನೀನು? ಅಮ್ಮ, ನಾನು ಮೃದುಲಾ ಮನೆಗೆ ಹೋಗ್ತಾ ಇರೋದು, ಇನ್ನು ಎಲ್ಲೂ ಹೋಗ್ತಾ ಇಲ್ಲ ಅಂತ. ಮೇಘನ ಎಷ್ಟೇ ಹೇಳಿದ್ರು ಮೈತ್ರಿ ಏನೂ ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಮೇಲ್ನೋಟಕ್ಕೆ ಅವಳು ಸುಳ್ಳು ಹೇಳಿದ್ರು ಅವಳು ಒಳ ಮನಸ್ಸು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಇರುತ್ತೆ. ಹೋಗು, ಅಮ್ಮಂಗೆ ಸಮಾಧಾನ ಮಾಡು. ಈಗಾಗಲೇ ಅಮ್ಮನ ಹತ್ರ ಸುಳ್ಳು ಹೇಳಾಗಿದೆ. ನಾನು ಹೋಗ್ತಿರೋದು ರಾಕೇಶ್ ರೂಮ್ ಹತ್ರ. ಅದನ್ನು ಅಮ್ಮನ ಹತ್ರ ಹೇಗೆ ಹೇಳೋಕ್ಕಾಗುತ್ತೆ? ಅವನು ನೋಡಿದ್ರೆ ನನಗೋಸ್ಕರ ಅಷ್ಟೆಲ್ಲ ಶಾಪಿಂಗ್ ಮಾಡಿಸಿ ನಾನು ಬರ್ತೀನಿ ಅಂತ ಕಾಯ್ತಾ ಇದ್ದಾನೆ. ಇಲ್ಲಿ ಅಮ್ಮ ನೋಡಿದ್ರೆ ಈ ರೀತಿ ಯೋಚನೆ ಮಾಡ್ತಿದ್ದಾರೆ. ಅಕ್ಕ ನೀನು ಅಮ್ಮಂಗೆ ಸಮಾಧಾನ ಮಾಡಿ ಹೋಗು ಅಂತ ಹೇಳ್ತಿದ್ದಾಳೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಮೈತ್ರಿ, ನಾನು ಬೈದೆ ಅಂತ ಬೇಜಾರಾಯ್ತಾ? ನನಗೆ ತುಂಬ ಹೆದರಿಕೆ ಕಣಮ್ಮ, ಅದಕ್ಕೆ ಆ ರೀತಿ ಎಲ್ಲ ಮಾತಾಡ್ಬಿಟ್ಟೆ ಅಷ್ಟೇ. ಸರಿ, ನೀನು ಮೃದುಲ ಮನೆಗೆ ಹೋಗು. ಅಮ್ಮ, ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ತಪ್ಪು ಅಂತಲ್ಲಮ್ಮ, ನೀನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ನಿನ್ನ ವಯಸ್ಸಿನ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಅಮ್ಮ ಆಗಿ ನಾನು ನಿನಗೊಂದು ಎಚ್ಚರಿಕೆ ಕೊಡ್ತಿದ್ದೀನಿ ಅಷ್ಟೇ. ಅಮ್ಮ, ಈಗ ಯಾಕೆ ಅಳ್ತಾ ಇದೆಯಾ? ಮೈತ್ರಿಗೆ ತಾನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿರುತ್ತೆ, ಆದರೂ ಅವಳು ರಾಕೇಶ್ನ ಬಿಟ್ಕೊಡೋಕ್ಕೂ ಆಗ್ತಿರಲ್ಲ, ಈ ಕಡೆ ತಾಯಿ ಮಾತು ಕೇಳದೆ ಇರೋಕ್ಕೂ ಆಗ್ತಿರಲ್ಲ. ಆ ಪರಿಸ್ಥಿತಿಯಲ್ಲಿ ಇರ್ತಾಳೆ. ನೋಡು, ಅಳ್ತಾ ಕೂತ್ಕೋಬೇಡ. ಮೃದುಲಾ ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ಬೇಗ ಹೊರಡು, ಆದರೆ ತುಂಬ ಜೋಪಾನವಾಗಿರು ಅಷ್ಟೇ. ಸರಿ ಅಮ್ಮ. ಈಗೇನು ಮಾಡಲಿ? ರಾಕೇಶ್ ರೂಮ್ ಹತ್ರ ಹೋಗ್ಲೋ ಬೇಡವೋ? ಪಾಪ ಅಮ್ಮ ಅಕ್ಕ. ಮೈತ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಯಾಕಂದರೆ ಒಂದು ಕಡೆ ರಾಕೇಶ್ ತನಗೋಸ್ಕರ ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ಶಾಪಿಂಗ್ ಮಾಡಿಸ್ದ ಅಂತ ಯೋಚನೆ ಆದರೆ, ಮತ್ತೊಂದು ಕಡೆ ಅಮ್ಮ ಅಕ್ಕ ನನ್ನ ಎಷ್ಟೊಂದೆಲ್ಲ ಕೇರ್ ಮಾಡ್ತಿದ್ದಾರೆ. ಈಗ ನಾನು ಏನು ಮಾಡಲಿ ಅನ್ನೋದು ಮತ್ತೊಂದು ಕಡೆ ಯೋಚನೆ ಆಗ್ತಿರುತ್ತೆ. ಈಗ ನಾನೇನಾದರೂ ಹೋಗಲಿಲ್ಲ ಅಂದರೆ ಮನೇಲೂ ಡೌಟ್ ಬರುತ್ತೆ. ರಾಕೇಶು ಬೇಜಾರು ಮಾಡ್ಕೋತಾನೆ. ಆಗಿದ್ದಾಗಲಿ ರಾಕೇಶ್ ರೂಮ್ ಹತ್ರ ಹೋಗೋಣ.
ಇದೇನಿದು ಇಷ್ಟೊತ್ತಾದ್ರೂ ಮೈತ್ರಿ ಬರಲೇ ಇಲ್ವಲ್ಲ? ಯಾಕಿರ್ಬೋದು? ರಾಕೇಶ್ ಮೈತ್ರಿ ಮೈತ್ರಿ ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ರಾಕೇಶ್, ನೀನು ಹೇಳ್ದಂಗೆ ಮೃದುಲ ಮನೆಗೆ ಅಂತ ಸುಳ್ಳು ಹೇಳಿ ಇಲ್ಲಿಗೆ ಬಂದೆ. ಪಾಪ ಅಮ್ಮ ಅಕ್ಕ ಇಬ್ಬರು ನನ್ನ ತುಂಬಾನೇ ನಂಬಿದ್ದಾರೆ. ನಾನು ಅವ್ರಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಾನು ಇಲ್ಲಿಗೆ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನನಗೋಸ್ಕರ ಅಷ್ಟೆಲ್ಲ ಶಾಪಿಂಗ್ ಮಾಡಿಸಿದ್ಯಾ, ನೀನು ಬೇಜಾರಾಗುತ್ತೆ ಅಂತ ಬಂದೆ. ಅಪ್ಪ ಹೇಗೋ ಬಂದ್ಲಲ್ಲ. ಅಯ್ಯೋ, ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರ ಮೈತ್ರಿ? ನೀನೇನು ಪರ್ಮನೆಂಟಾಗಿ ಗೋವಾದಲ್ಲೇ ಇರಕ್ಕೆ ಹೋಗ್ತಿದ್ಯಾ? ಇಲ್ವಲ್ಲ, ಇವತ್ತು ನಾಳೆದಿಷ್ಟೊತ್ತಿಗೆ ನೀನು ನಿಮ್ಮಲ್ಲೇ ಇರ್ಬೋದು. ಆದರೂ ನಾನು ಮನೆಯವರಿಗೆಲ್ಲ ಮೋಸ ಮಾಡ್ತಿದ್ದೀನಲ್ವ ರಾಕೇಶ್? ಆ ರೀತಿ ಯಾಕೆ ಅಂದ್ಕೊಳ್ತೀಯ? ಯಾವತ್ತಿದ್ರೂ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಲೇಬೇಕು ಅಲ್ವಾ? ಇವತ್ತಲ್ಲ ನಾಳೆ ನೀನು ಇಲ್ಲಿಗೆ ಬಂದೇ ಬರಬೇಕು. ಅದ್ರ ಬದಲು ಈಗಲೇ ಬಂದಿದ್ಯಾ ಅಷ್ಟೇ. ಅದೇನು ನನ್ನ ಜೊತೆ ಇರಕ್ಕೆ ಬಂದಿದ್ಯಾ? ಇಲ್ವಲ್ಲ, ಸುತ್ತಾಡಕ್ಕೆ ತಾನೇ. ರಾಕೇಶ್, ಹೇಗೋ ಮೈತ್ರಿನ ಸಮಾಧಾನ ಮಾಡಿಬಿಟ್ಟು ಅಂತೂ ಇಂತೂ ಗೋವಾ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾನೆ. ಅಳಬೇಡ. ಫಸ್ಟ್ ಟೈಮ್ ನಾವಿಬ್ರು ಒಟ್ಟಿಗೆ ಹೊರಗಡೆ ಹೋಗ್ತಿರೋದು. ಖುಷಿಯಾಗಿರೋದು ಬಿಟ್ಟು ಅಳತಿಯಲ್ಲ ಮೈತ್ರಿ? ಇಲ್ಲ ರಾಕೇಶ್, ನಾನು ಅಳಲ್ಲ. ನಿನ್ನ ಜೊತೆ ಇದ್ದಾಗ ನನ್ನ ಮನಸ್ಸು ಎಷ್ಟು ಖುಷಿಯಿಂದ ಇರುತ್ತೆ ಗೊತ್ತಾ? ನೋಡು, ಇನ್ಯಾವತ್ತೂ ನೀನು ಅಳ್ಕೊಡ್ದು, ಗೊತ್ತಾಯ್ತಾ? ಸರಿ. ಮಾರನೇ ದಿನ ಬೆಳಗ್ಗೆ ರಾಕೇಶ್ ಮತ್ತು ಮೈತ್ರಿ ಇಬ್ಬರು ಬೇಗ ಹೊರಟು ಗೋವಾ ತಲುಪ್ತಾರೆ. ಗೋವಾಗೆ ಬಂದಮೇಲೆ ರಾಕೇಶ್, ಈಗ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನು ಖುಷಿಯಾಗಲಿ ಅಂತ ತಾನೇ ನಾನು ನಿನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು. ನಾವಿಬ್ರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ, ಏನಂತೀಯಾ? ಸರಿ. ಮೈತ್ರಿ, ಗೋವಾಗೆ ಬಂದಮೇಲೆ ನಿನ್ನ ಬ್ಯೂಟಿ ಇನ್ನೂ ಹೆಚ್ಚಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸಾಕು, ಸುಮ್ಮನಿರು ರಾಕಿ. ಎಷ್ಟು ಹೊಗಳ್ತೀಯ ನನ್ನ? ನಿನ್ನ ಸೌಂದರ್ಯನ ನಾನು ಹೊಗಳತೆ ಇನ್ಯಾರು ಹೊಗಳ್ತಾರೆ ಹೇಳು? ಸರಿ, ಡ್ರೆಸ್ ಚೇಂಜ್ ಮಾಡ್ಕೋ, ಇಬ್ಬರು ಎಲ್ಲಾದರೂ ಆಚೆ ಸುತ್ತ ಆಡ್ಕೊಂಡು ಬರೋಣ. ಸರಿ. ಆದರೆ ನಾನು ಹೇಳಿದ ಡ್ರೆಸ್ಸೇ ನೀನು ಹಾಕೋಬೇಕು. ಸರಿ, ಆಯಿತು. ಮೈತ್ರಿ, ನಿನಗೆ ಈ ಜಾಗ ಇಷ್ಟ ಆಯ್ತಾ? ಏನು ಹೀಗೆ ಕೇಳ್ತಿದ್ಯಾ ರಾಕಿ? ತುಂಬ ಇಷ್ಟ ಆಯಿತು. ಸರಿ, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ. ನಾನೇನಾದರೂ ತಿನ್ನಕ್ಕೆ ತಗೊಂಡು ಬರ್ತೀನಿ. ರಾಕೇಶ್, ನನಗೆ ಯಾಕೋ ಜ್ಯೂಸ್ ಕುಡಿಬೇಕು ಅನಿಸ್ತಾ ಇದೆ, ತಂದ್ಕೊಡ್ತೀಯಾ? ಅಷ್ಟೇನಾ? ಇರು, ಈಗಲೇ ತರ್ತೀನಿ. ರಾಕೇಶ್ನಂತ ಬಾಯ್ ಫ್ರೆಂಡ್ ಸಿಕ್ಕಿದ್ದು ಒಳ್ಳೇದೇ ಆಯಿತು. ಇಲ್ಲಾಂದರೆ ನಾನು ಈ ಬಟ್ಟೆಗಳನ್ನೆಲ್ಲ ಹಾಕ್ಕೊಳಕ್ಕಾಗ್ತಿತ್ತಾ? ಇಂಥ ಪ್ಲೇಸಸ್ನೆಲ್ಲ ನೋಡೋಕ್ಕಾಗ್ತಿತ್ತಾ? ಖಂಡಿತ ಇಲ್ಲ. ಒಂದು 5 ನಿಮಿಷ ಆದಮೇಲೆ ರಾಕೇಶ್ ಜ್ಯೂಸ್ ತಗೊಂಡು ಮೈತ್ರಿ ಹತ್ರ ಬರ್ತಾನೆ. ಬರೀ ಜ್ಯೂಸ್ ಮಾತ್ರ ತಗೊಂಡು ಬರಲ್ಲ, ಅದರಲ್ಲಿ ನಿದ್ರೆ ಮಾತ್ರೆಗಳನ್ನು ಹಾಕಿರ್ತಾನೆ. ಮೈತ್ರಿ, ತಗೋ, ಜ್ಯೂಸ್ ಕೇಳೋದಿಯಲ್ಲ. ಥ್ಯಾಂಕ್ ಯು ರಾಕೇಶ್. ನೀನು ಕುಡಿಯಲ್ವಾ ಜ್ಯೂಸು? ನಾನು ಅಲ್ಲೇ ಕುಡ್ಕೊಂಡು ಬಂದೆ. ಸರಿ. ಮೈತ್ರಿ ಆ ಜ್ಯೂಸ್ ಕುಡಿತಾಳೆ. ಇನ್ನು ಇವಳು ಸದ್ಯಕ್ಕೆ ಎದ್ದೇಳಲ್ಲ. ನಾನು ಇವಾಗ ಇವಳನ್ನ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋಬೋದು. ರಾಕೇಶ್ ಅವಳನ್ನ ಎತ್ಕೊಂಡು ಸೀದಾ ರೂಮ್ ಕಡೆ ಹೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಕೇಶ್ ಏನೂ ಗೊತ್ತಿಲ್ಲದೆ ಇರೋ ನನಗೆ ಸೀದಾ ಮೈತ್ರಿನ ತಗೊಂಡು ಬಂದು ಇಲ್ಲೇ ಮಲಗಿಸ್ತಾನೆ. ನಾನು ಬಂದಿದ್ದ ಕೆಲಸ ಮುಗೀತು ಮೈತ್ರಿ, ಗುಡ್ ಬಾಯ್. ಅದು ಹೇಗೆ ಊರಿಗೆ ಬರ್ತೀಯೋ ಬಾ, ನಾನು ನೋಡ್ತೀನಿ. ಬಾಯ್. ರಾಕೇಶ್ ಮೈತ್ರಿನ ಅಲ್ಲೇ ಬಿಟ್ಟು ತನ್ನ ಪಾಡಿಗೆ ತಾನು ಹೋಗ್ತಾನೆ. ರಾಕೇಶ್ ಹೋಗಿ 2-3 ಗಂಟೆಗಳ ನಂತರ ಮೈತ್ರಿಗೆ ಎಚ್ಚರಿಕೆ ಆಗುತ್ತೆ. ರಾಕೇಶ್, ಯಾಕೆ ನನ್ನ ಕಣ್ಣೇ ಬಿಡೋಕ್ಕಾಗ್ತಿಲ್ಲ? ಯಪ್ಪ, ಯಾಕೆ ಮೈ ಕೈಯೆಲ್ಲ ಇಷ್ಟೊಂದು ನೋಡ್ತಾ ಇದೆ? ಅಯ್ಯೋ, ನಾನು ಹಾಕೊಂಡಿದ್ದ ಜಾಕೆಟಲ್ಲಿ ರಾಕೇಶ್ ಅಲ್ಲಿ. ರಾಕೇಶ್, ರಾಕೇಶ್, ರಾಕೇಶ್! ಅಯ್ಯೋ ದೇವ್ರೆ, ರಾಕೇಶ್ ಎಲ್ಲಿ ಹೋದ್ರು?
ರಾಕೇಶ್ ಅಲ್ಲಿ ಏನಾದರೂ ಹೋಟ್ಲ್ ಹತ್ರ ಹೋಗಿದ್ದಾನ? ಅಲ್ಲೇ ಹೋಗಿ ನೋಡ್ತೀನಿ. ರಾಕೇಶ್ ಮೈತ್ರಿಗೆ ಸಿಗ್ತಾನ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.